ಕ್ವಾಟ್ಲೆ ಕಿಚನ್ ಈ ವಾರ ಗ್ರ್ಯಾಂಡ್ ಫಿನಾಲೆ ಇರೋದ್ರಿಂದ ಭಾನುವಾರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಪ್ರಾರಂಭ ಆಗ್ತಿರೋ ಕಾರಣದಿಂದ ಶನಿವಾರನೇ ಇದರ ಗ್ರ್ಯಾಂಡ್ ಫಿನಾಲೆ ಮುಗಿಸ್ತಾ ಇದ್ದಾರೆ. ಈ ವಿಷಯ ನಾನು ತಿಳಿಸಿದ್ದೆ ನಿಮಗೆ. ಇದು ಶನಿವಾರನೇ ಗ್ರ್ಯಾಂಡ್ ಫಿನಾಲೆ ಇರೋ ಕಾರಣದಿಂದ 4 ಅವರ್ ಇರುತ್ತೆ ಕ್ವಾಟ್ಲೆ ಕಿಚನ್ನು. ಈ ವಿಷಯ ನಮಗೆಲ್ಲ ಗೊತ್ತು. ಇನ್ನು 4 ಅವರ್ ಜನಗಳಿಗೆ ಯಾವ ರೀತಿ ಮನೋರಂಜನೆ ಕೊಡ್ತಾ ಇದ್ದಾರೆ, ಸಾಕಷ್ಟು ಟಾಸ್ಕ್ಗಳೆಲ್ಲ ಕೊಡ್ತಿದ್ದಾರೆ. ಏನೇನೆಲ್ಲ ಟಾಸ್ಕ್ ಕೊಡ್ತಾರೆ ಅಂತ ಈ ಹಿಂದೆನೇ ಮಾತಾಡಿದ್ದೆ. ಆದರೆ ಈಗ ಕ್ವಾಟ್ಲೆ ಕಿಚನ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಒಂದು ಮಿಷಿನ್ ಇಕ್ಕಿದ್ದಾರೆ. ಅಲ್ಲಿ ಕ್ವಾಟ್ಲೆ ಕಿಚನಲ್ಲಿ ಇರೋ ಕುಕ್ಕನ್ನ ಕೂರಿಸಿ ಕೆಲವೊಂದು ಪ್ರಶ್ನೆಗಳು ಕೇಳ್ತಿದ್ದಾರೆ. ಆ ಪ್ರಶ್ನೆಗೆ ಇವರು ಕೊಡೋ ಉತ್ತರ ಸುಳ್ಳಾಗಿತ್ತು ಅಂದರೆ ರೆಡ್ ಕಲರ್ ಲೈಟ್ ಬರುತ್ತೆ, ಅವ್ರ ಉತ್ತರ ನಿಜ ಆಗಿತ್ತು ಅಂದರೆ ಗ್ರೀನ್ ಕಲರ್ ಲೈಟ್ ಬರುತ್ತೆ. ಈ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ. ಓಂ ಪ್ರಕಾಶ್ ರಾವ್ ಅವ್ರನ್ನ ಅಲ್ಲಿ ಕೂರಿಸಿ ನೀವು ಮಾಡ್ತಾ ಇರೋ ಸಿನಿಮಾ ಫ್ಲಾಪ್ ಆಗತ್ತೆ ಅಂತ ಗೊತ್ತಿದ್ರೇನು ನೀವು ಸಿನಿಮಾನ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಇನ್ನು ಅವ್ರ ಉತ್ತರ ಯಾವ ರೀತಿ ಇರತ್ತೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಯಾಕಂದರೆ ಅವರು ಏನಿದೆಯೋ ಅದನ್ನು ಹೇಳ್ತಾ ಇರ್ತಾರೆ, ಯಾವುದನ್ನು ಮುಚ್ಚಿಟ್ಕೊಳ್ಳಲ್ಲ. ಅವರು ಈ ಹಿಂದೇನು ಯಾವುದಾದ್ರೂ 4-5 ಸಿನಿಮಾ ನೋಡಿ ಕಾಪಿ ಮಾಡಿ ಸಿನಿಮಾ ತೆಗಿತೀನಿ ಅಂತಲೂ ಹೇಳಿದ್ದಾರೆ. ಅವರು ಯಾವುದೇ ವಿಷಯನ ಮುಚ್ಚಿಟ್ಕೊಳ್ಳಲ್ಲ. ಹಾಗೆ ಕೋಪನೂ ಮಾಡ್ಕೊತಾರೆ, ಇರೋದನ್ನ ಇದ್ದಿದ್ದ ಥರ ಹೇಳ್ತಾ ಇರ್ತಾರೆ. ಈಗ ಸುಷ್ಮಾ ಕೇಳಿರೋ ಪ್ರಶ್ನೆಗೆ ಓಂ ಪ್ರಕಾಶ್ ರಾವ್ ಅವರು ಫ್ಲಾಪ್ ಆಗತ್ತೆ ಅಂತ ಗೊತ್ತಿದ್ರೇನು ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವರು ಸಿನಿಮಾ ತೆಗಿಬೇಕಾದ್ರೆ ಆ ಸಿನಿಮಾ ಫ್ಲಾಪ್ ಆಗತ್ತೆ ಅಂತ ಪ್ರೊಡ್ಯೂಸರ್ಗೆ ಹೇಳಿದ್ರಂತೆ. ಆ ಸಿನಿಮಾದ ಶೂಟಿಂಗು 60% ಮುಗ್ದಿತ್ತಂತೆ. ಬಾಗಲಕೋಟೆ ವೀರಭದ್ರ ಸ್ವಾಮಿ ದೇವಸ್ಥಾನ ಹತ್ರ ಶೂಟಿಂಗ್ ತೆಗಿಬೇಕಾದ್ರೆ ಆಗ ಪ್ರೊಡ್ಯೂಸರ್ನ ಕರೆದ್ಬಿಟ್ಟು ಈ ಪಿಕ್ಚರ್ ಫ್ಲಾಪ್ ಆಗತ್ತೆ, ಮಾರ್ಬಿಡು ಪಿಕ್ಚರ್ನ ಅಂತ ಹೇಳಿದ್ರಂತೆ. ಯಾಕಂದರೆ ಸಿನಿಮಾನ ಮಾರಿದ್ರು ಅಂದರೆ ಅವ್ರು ಹಾಕಿರೋ ದುಡ್ಡು ಬಂದ್ಬಿಡತ್ತೆ, ಆಗ ಅವ್ರಿಗೇನು ಲಾಸ್ ಇರಲ್ಲ. ಪ್ರೊಡ್ಯೂಸರು ಇಷ್ಟು ಚೆನ್ನಾಗಿ ಸಿನಿಮಾ ತೆಗಿತಾ ಇದೆಯಾ, ಯಾಕೆ ಈ ರೀತಿ ಹೇಳ್ತೀಯ ಅಂತ ಆಶ್ಚರ್ಯನೂ ಪಟ್ರಂತೆ. ಇವರು ಹೇಳ್ಬೇಕಾದ್ರೆ ಇದನ್ನು ಕೇಳಿದ್ರೇ ನಗು ಬರುತ್ತೆ. ಇದೇ ರೀತಿ ಇನ್ನೊಂದು ಸಿನಿಮಾಗೂ ಹೇಳಿದ್ರಂತೆ. ಆದರೆ ಅದು ಯಾವ ಸಿನಿಮಾ ಬಗ್ಗೆ ಅಂತ ಈ ಪ್ರೋಮೋದಲ್ಲಿ ತೋರಿಸ್ಲಿಲ್ಲ. ಆದರೆ ಅದು ಗೊತ್ತಾಗಬೇಕಂದ್ರೆ ನಾವು ಶನಿವಾರ ಎಪಿಸೋಡ್ ನೋಡಬೇಕು. ಇನ್ನು ಇದೇ ಥರ ಸೂರಜ್ನ, ರಕ್ಷಿತನ, ಭವಿಷ್ನ, ಮೇಘನನ ಇವ್ರನ್ನೂ ಕೂರಿಸಿ ಇದೇ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಇವ್ರನ್ನ ಏನೆಲ್ಲ ಪ್ರಶ್ನೆಗಳು ಇವ್ರು ಕೇಳ್ತಾರೆ, ಅವರು ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ, ಇದು ನಮಗೆ ಗೊತ್ತಾಗಬೇಕಂದ್ರೆ ನಾವು ಶನಿವಾರವರೆಗೂ ಕಾಯಬೇಕು. ಇನ್ನು ರಕ್ಷಿತಾ ಕೊಡೋ ಉತ್ತರಗಳು ಯಾವ ರೀತಿ ಇರತ್ತೆ ಅಂತ ನಾವೆಲ್ಲ ಮೊದಲೇ ಊಹೆ ಮಾಡ್ಕೊಂಡಿರ್ತೀವಿ. ರಕ್ಷಿತೆಗೆ ಇವರು ಯಾವ ರೀತಿಯೆಲ್ಲ ಪ್ರಶ್ನೆ ಕೇಳ್ಬೋದು, ಅವಳು ಇದಕ್ಕೆ ಏನೆಲ್ಲ ಉತ್ತರ ಕೊಡ್ತಾಳೆ, ಈ ಉತ್ತರನ ಕೇಳಿ ಅಲ್ಲಿರೋರೆಲ್ಲ ನಗಿಯೋದಂತೂ ಪಕ್ಕ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಮಾಹಿತಿ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.